ವೀರಶೈವ ಮಹಾಸಂಘದ ಒಂದು ಚುನಾವಣೆ ನಡೆದು ಅದರ ಫಲಿತಾಂಶವಾಗಿ ನಮ್ಮ ವಿಧಿ ಯೋಗಾನಂದ ಅವರು ಅಧ್ಯಕ್ಷರಾಗಿ ಮತ್ತು ಜಿಲ್ಲಾಧ್ಯಕ್ಷರಾಗಿ ಮತ್ತು ಪೊಲೀಸ್ ಶಂಕರಪ್ಪನವರು ತಾಲೂಕು ಅಧ್ಯಕ್ಷರಾಗಿ ಏನು ಇದರಲ್ಲಿ ಆಯ್ಕೆ ಎಲ್ಲರಿಗೂ ಬಹಳ ಸಂತೋಷವಾದ ವಿಚಾರ. ಏಕೆಂದರೆ ಎಲ್ಲ ಸಮಾಜದ್ದು ಮತ್ತು ಮಠಗಳ ಒಂದು ವಿಚಾರದಲ್ಲಿ ಇವರ ಒಂದು ಸೇವೆ ತುಂಬ ಚೆನ್ನಾಗಿದೆ. ಹಾಗಾಗಿ ಎಲ್ಲರೂ ಇವರಿಗೆ ಮಠಗಳನ್ನು ಕೊಟ್ಟು ಇವರ ಒಂದು ಸೇವೆಯನ್ನು ನೋಡಿ ಇವರನ್ನು ಆಯ್ಕೆ ಮಾಡಿದ್ದಾರೆ. ನಮಗೂ ಕೂಡ ಸಂತೋಷ ಆಯಿತು. ಎಲ್ಲ ಮಠಾಧೀಶರಿಗೂ ತುಂಬ ಸಂತೋಷ ಆಯಿತು ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಾ, ಇದೇ ಒಂದು ನನ್ನ ಮನಸ್ಸಿಗೆ ಬಂದು ಅವತ್ತಿನ ದಿವಸ ನಮ್ಮ ಶ್ರೀಮಠದಲ್ಲಿ ಯಾಕೆ ಇವರ ಒಂದು ವೀರಶೈವ ಮಹಾಸಭಾದ ಒಂದು ಮೂಲಕ ಮತ್ತು ನಮ್ಮ ಶ್ರೀಮಠದ ಮೂಲಕ ಅಭಿನಂದನಾ ಸಮಾರಂಭವನ್ನು ಇಟ್ಕೋಬೇಕು ಅಂತ ನಾನು ಅಂದ್ಕೊಂಡಾಗ ಶ್ರೀಗಳನ್ನು ನಾನು ಕೇಳಿದಾಗ ಆಶೀರ್ವಾದ ಮಾಡೋದು ಖಂಡಿತ ಆಗ್ತಾ ಇದೆ, ಒಳ್ಳೆಯ ಕೆಲಸ ಮಾಡಬಹುದು ಅಂತ ಆಶೀರ್ವಾದ ಪೂರ್ವಕವಾಗಿ ಜಗದ್ಗುರು ರೇವಣಸಿದ್ದೇಶ್ವರ ಒಂದು ಆಶೀರ್ವಾದ ಪೂರ್ವಕವಾಗಿ ಇದೇ 4ನೇ ತಾರೀಕು ಬೆಳಗ್ಗೆ 10:30ಯಿಂದ 1 ಗಂಟೆವರೆಗೂ ನಮ್ಮ ಏನು ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಮನಗರ ಜಿಲ್ಲಾ ಮತ್ತು ತಾಲೂಕು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಶ್ರೀಮಠದಿಂದ ಮತ್ತು ನಮ್ಮ ಅಭಿವೃದ್ಧಿ ಸೇವಾ ಟ್ರಸ್ಟ್ ಅಧ್ಯಕ್ಷರು ನಮ್ಮ ಪದಾಧಿಕಾರಿಗಳು ಎಲ್ಲ ಸೇರಿ ನಮ್ಮ ಸಮಾಜ ಬಂಧುಗಳು ಮತ್ತು ಎಲ್ಲ 4 ತಾಲೂಕು ಶ್ರೀ ಹರಗುರು ಚರಮೂರ್ತಿಗಳ ಆಶೀರ್ವಾದ ಪೂರ್ವಕವಾಗಿ ಒಂದು ಅಭಿನಂದನಾ ಸಮಾರಂಭವನ್ನು ಇಟ್ಕೋಬೇಕು ಅಂತ ನಾನು ತೀರ್ಮಾನ ಮಾಡಿದಾಗ ಖಂಡಿತ ಎಲ್ಲರಿಗೂ ಒಂದು ಒಳ್ಳೆಯ ಭಾವನೆಯಿಂದ ನನಗೆ ಆಯಿತು ಅಂತ ಪಡೆದುಕೊಂಡು ಆ ಮೂಲಕವಾಗಿ ನಾನು ಈ ಸಂದರ್ಭದಲ್ಲಿ 4ನೇ ತಾರೀಕು ಅಭಿನಂದನಾ ಕಾರ್ಯಕ್ರಮವನ್ನು ಮಾಡ್ಕೊಳ್ತಾ ಇದ್ದೀನಿ. ನಾವೆಲ್ಲರೂ ಬಂದು ಇದಕ್ಕೆ ಭಾಗವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ನಮ್ಮ ಶ್ರೀಮಠ 145 ವರ್ಷ ಆಗಿ ಸ್ಥಾಪನೆ ಆಗಿದೆ. 1875ನೇ ಇಸ್ವಿಯಲ್ಲಿ ನಮ್ಮ ಶ್ರೀಮಠ ಸ್ಥಾಪನೆ ಆಗಿ ನಾವು ಈಗ 4 ಸ್ವಾಮಿಗಳಾಗಿದ್ದೀವಿ. ಅವತ್ತಿಂದಲೂ ಕೂಡ ಶ್ರೀಮಠದಲ್ಲಿ ಶ್ರೀ ರೇವಣಸಿದ್ದೇಶ್ವರ ಸ್ವಾಮಿ ಕ್ಷೇತ್ರವನ್ನು 700 ವರ್ಷಗಳ ಕಾಲ ರೇವಣಸಿದ್ದೇಶ್ವರರು ತಪಸ್ಸು ಮಾಡಿದಂಥ ಒಂದು ಜಾಗ. ಆ ಒಂದು ಕಾಡು ಇರುವಂಥ ಸಂದರ್ಭದಲ್ಲಿ ರಾಜಾಪುರ ಮಠದಿಂದ ನಮ್ಮ ಗುರುಗಳ ಆಶೀರ್ವಾದ ಪೂರ್ವಕವಾಗಿ ನಮ್ಮ ಹಿರಿಯ ಗುರುಗಳು ಸ್ಥಾಪನೆ ಮಾಡಿದಂಥ ಮುದ್ದಬಸವೇಶ್ವರ ಸ್ವಾಮಿಗಳು ಬಂದು ಆ ಭಕ್ತರ ಮೇರೆಗೆ ಅಲ್ಲಿ ಒಂದು ಮಠವನ್ನು ಸ್ಥಾಪನೆ ಮಾಡಿದರು. ಆ ಮಠವನ್ನು ಸ್ಥಾಪನೆ ಮಾಡಿದಂಥ ಬಂದಂಥ ಅವತ್ತಿಂದಲೂ ಕ್ಷೇತ್ರಕ್ಕೆ ಬಂದಂಥ ಭಕ್ತಾದಿಗಳಿಗೆ ಆಗಿರ್ಬೋದು, ಅಲ್ಲಿ ಶ್ರೀ ಒಂದು ಬೆಟ್ಟದಿಂದ ಬಂದು ಇಳಿದಂಥವ್ರಿಗೆ ಏನು ಅವರಿಗೆ ದಾಸೋಹ ವ್ಯವಸ್ಥೆ ಮತ್ತು ಅಲ್ಲಿ ವಸತಿ ವ್ಯವಸ್ಥೆಗಳನ್ನೆಲ್ಲ ಮಾಡ್ಕೊಳ್ತಾ ಬರ್ತಾರೆ. ಅಲ್ಲಿಂದ ಬರ್ತಾ ನಾವು ಈಗ ಒಂದು 1ನೇಯವರು 2ನೇಯವರು 3ನೇಯವರು ಬಸವಲಿಂಗರಾಜ ಸ್ವಾಮಿಗಳು ಏನು ಬಂದ ಮೇಲೆ ಶ್ರೀಮಠದ ಒಂದು ಅಭಿವೃದ್ಧಿಗೆ ಸ್ವಲ್ಪ ಎಲ್ಲ ಒತ್ತುಕೊಟ್ಟು ಈಗ ನಾವು ಶ್ರೀ ರಾಜಶೇಖರ ಶಿವಾಚಾರ್ಯ ಸ್ವಾಮಿಗಳು 2008ರಲ್ಲಿ ನಾವು ಪದಾಧಿಕಾರವನ್ನು ಸ್ವೀಕರಿಸಿ ಒಂದು ಡೆವಲಪ್ಮೆಂಟ್ ಅಭಿವೃದ್ಧಿಗೆ ಒತ್ತುಕೊಟ್ಟು ಆ ಅಭಿವೃದ್ಧಿಯಿಂದ ನಾವು ಮಾಡ್ತಾ 1ನೇ ಬಾರಿಗೆ ನಾವು ಒಂದು ಕಲ್ಯಾಣ ಮಂಟಪ ಮಾಡಿದ್ವಿ. ಮತ್ತು ಅಲ್ಲಿಂದ ಅದಾದಮೇಲೆ ಒಂದು ಅಲ್ಲಿ ವಸತಿ ಗೃಹವನ್ನು ಮಾಡಿದ್ವಿ. ಮುಂದೆ ಈಗ ವೇದ ಸಂಸ್ಕೃತ ಪಾಠಶಾಲೆ ಮತ್ತು ಒಂದು ಬಡ ಮಕ್ಕಳ ವಿದ್ಯಾರ್ಥಿ ನಿಲಯ ಮಾಡಬೇಕು ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಒಂದು ಟ್ರಸ್ಟ್ ಮಾಡಿಕೊಂಡು ನಾವೆಲ್ಲ ಮಾಡ್ತಾಯಿದ್ವಿ. ಅದಕ್ಕೆ ಎಲ್ಲರ ಸಹಕಾರ ಮತ್ತು ಭಕ್ತಾದಿಗಳು ಮತ್ತು ಬಂದಂಥ ಶ್ರೀಮಠದ ಎಲ್ಲ ಭಕ್ತಾದಿಗಳು ಮತ್ತು ಶ್ರೀ ಕ್ಷೇತ್ರಕ್ಕೆ ಬರುವಂಥ ಭಕ್ತಾದಿಗಳ ಒಂದು ಸಹಕಾರನೂ ಕೂಡ ತುಂಬ ಬೇಕಾಗ್ತದೆ ಈ ಸಂದರ್ಭದಲ್ಲಿ. ಮತ್ತು ಈ ಒಂದು ಅಖಿಲ ಭಾರತ ವೀರಶೈವ ಮಹಾಸಭಾದ ಏನು ನಾವು ಅಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು ಈ ಸಂದರ್ಭದಲ್ಲಿ ನಾವು ಅವರಿಗೆ ಅಭಿನಂದನಾ ಸಮಾರಂಭವನ್ನು ಇಟ್ಕೊಳ್ತಾ ಇದ್ದೀವಿ. ಈ ಸಂದರ್ಭದಲ್ಲೂ ಕೂಡ ನಾನು ಕ್ಷೇತ್ರಕ್ಕೆ ಎಲ್ಲರೂ ಬರ್ತಾ ಇರೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ ಅಂತ ಒಂದು ಸಂದರ್ಭದಲ್ಲಿ ಹೇಳೋದಷ್ಟೇ. ಎಲ್ಲ ಹರಗುರು ಎಲ್ಲ 4 ಇವತ್ತು ರಾಮನಗರ, ಚನ್ನಪಟ್ಟಣ, ಕನಕಪುರ, ಮಾಗಡಿ, ಬಿಡದಿ ಎಲ್ಲ ತಾಲೂಕು ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ಈ ಒಂದು ಸಂದರ್ಭದಲ್ಲಿ ಈ ಅಭಿನಂದನಾ ಸಮಾರಂಭಕ್ಕೆ ನಾವೆಲ್ಲ ಭಾಗವಹಿಸಬೇಕು. ಮತ್ತು ಏನಪ್ಪ ಅಂದರೆ ನಾವು ಈ ಒಂದು ಜಿಲ್ಲೆಯಲ್ಲಿ ನಾವು ವೀರಶೈವ ಸಮಾಜಕ್ಕೆ ಬೇರೆ ಸಮಾಜಕ್ಕೆ ಇಲ್ಲಿಗೆ ಎಲ್ಲ ಸೇರ್ತಾರೆ. ಆ ರೀತಿಯಲ್ಲಿ ನಾವು ಕೂಡ ವೀರಶೈವ ಸಮಾಜದಲ್ಲಿ ಮಠಮಾನ್ಯಗಳಲ್ಲಿ ಎಷ್ಟು ನಾವು ಒಗ್ಗಟ್ಟಿದ್ದೇವೆ ಅಂತ ಒಂದು ತೋರಿಸಬೇಕು.
ಎಲ್ಲರಿಗೂ ಕೂಡ ತಾವೆಲ್ಲರೂ ಬಂದು ಭಾಗವಹಿಸಬೇಕು. ಮತ್ತು ಶ್ರೀಮಠದಲ್ಲಿ ಕಾರ್ಯಕ್ರಮ ಆದಮೇಲೆ ದಾಸೋಹ ವ್ಯವಸ್ಥೆಯನ್ನು ನಾವು ಶ್ರೀಮಠದಿಂದ ಮತ್ತು ಅಭಿವೃದ್ಧಿ ಸೇವಾ ಟ್ರಸ್ಟ್ನಿಂದ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಆದ್ದರಿಂದ ಎಲ್ಲ ಸ್ನೇಹಿತರಿಗೆ ಸ್ವಾಗತ ಮತ್ತು ನಮಸ್ಕಾರವನ್ನು ತಿಳಿಸಿ ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಶ್ರೀ ಪಂಚಾಚಾರ್ಯ ಪ್ರಸಿದ್ಧರು ಈ ದಿನ ಸುದ್ದಿಗೋಷ್ಠಿಯ ನೇತೃತ್ವವನ್ನು ವಹಿಸಿರುವಂಥ ಪೂಜ್ಯ ಶ್ರೀ ರಾಷ್ಟ್ರೀಯ ಶಿವಾಚಾರ್ಯ ಸ್ವಾಮಿಗಳ ಭಕ್ತಿಪೂರ್ವಕ ಪ್ರಣಾಮವನ್ನು ಸಲ್ಲಿಸ್ತಾ ನನ್ನ ಆರಾಧ್ಯ ದೇವ ಪರಮಪೂಜ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಕಾರ್ಯಗಳನ್ನು ಭಕ್ತಿಪೂರ್ವಕ ಸಲ್ಲಿಸಿ ಇದೇ ದಿನಾಂಕ 4ನೇ ತಾರೀಕು ಭೀಮನ ಅಮಾವಾಸ್ಯೆಯನ್ನು ರೇವಣ ಸಿದ್ದೇಶ್ವರ ಬೆಟ್ಟ ದಾಸೋಹ ಮಠದಲ್ಲಿ ನಡೀತಾ ಇರ್ತಕ್ಕಂಥ ದಾಸೋಹ ಅಭಿವೃದ್ಧಿ ಸೇವಾ ಟ್ರಸ್ಟ್ ಮತ್ತು ರೇವಣ ಸಿದ್ದೇಶ್ವರ ಸ್ವಾಮಿಗೆ ಒಂದು ಆಶ್ರಯದಲ್ಲಿ ನಡೆಸತಕ್ಕಂಥ ರಾಮನಗರ ಜಿಲ್ಲೆ, ರಾಮನಗರ ತಾಲೂಕು ಮತ್ತು ಚನ್ನಪಟ್ಟಣ, ಕನಕಪುರ ಮತ್ತು ಮಾಗಡಿ ಎಲ್ಲ ತಾಲೂಕುಗಳ ಏನು ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿಗಳು ನಿರ್ದೇಶಕರಿಗೆ ಅಭಿನಂದನಾ ಸಮಾರಂಭವನ್ನು ಇಟ್ಟುಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಸಮಾಜದ ಹಿರಿಯರಾದಂಥ ಶ್ರೀಮಠವರೇ ನಮ್ಮ ಈ ಒಂದು ಚುನಾವಣೆಯ ನೇತೃತ್ವವನ್ನು ವಹಿಸಿ ಈ ಒಂದು ಸಮಾಜದ ಒಗ್ಗಟ್ಟಿಗೆ ತಮ್ಮ ಒಂದು ಅಭೂತಪೂರ್ವ ಶಕ್ತಿಯನ್ನು ನೀಡಿದಂಥ ನಮ್ಮ ಕೇಳುಗರಿಂದ ಮಾಜಿ ಅಧ್ಯಕ್ಷರಾದ ಶಿವಕುಮಾರ ಸ್ವಾಮಿಯವರೇ, ನಮ್ಮ ಕನ್ನಡ ಸಂಘದ ಜಗದೀಶ್ ಅವರೇ, SRS ಶ್ರೀ ರೇವಣ ಸಿದ್ದೇಶ್ವರ ದಾಸೋಹ ಸಮಿತಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರು, ನನ್ನ ಹಿರಿಯ ಅಣ್ಣನವರಾದಂಥ ರಾಜಣ್ಣನವರೇ, ಆತ್ಮೀಯರು ಎಲ್ಲ ನಮ್ಮ ನಿರ್ದೇಶಕ ಸುಮಾರು 145 ವರ್ಷಗಳ ಇತಿಹಾಸವಿರುವಂತಹ ರಾಮನಗರದಲ್ಲಿ ರಾಮನಗರ ತಾಲೂಕಿಗೆ ಸೇರ್ಪಡೆಯಾದಂಥ ಏಕೈಕ ಮಠ ನಮ್ಮ ದಾಸೋಹ ಮಠ ಅಂಥ ಒಂದು ಪವಿತ್ರ ಪುಣ್ಯಕ್ಷೇತ್ರದಲ್ಲಿ ಈ ಒಂದು ವೀರಶೈವ ಮಹಾಸಭಾದ ಲಿಂಗಾಯತ ಮಹಾಸಭಾದ ಚುನಾವಣೆ ನಡೆಯಿತು. ಚುನಾವಣೆಯಲ್ಲಿ ಆಯ್ಕೆಯಾದಂಥ ಕಾರ್ಯಕಾರಿ ಸಮಿತಿಯವರು ಮತ್ತು ಜಿಲ್ಲೆ ಮತ್ತು ತಾಲೂಕಿನ ಅಧ್ಯಕ್ಷರಿಗೆ ಪೂಜ್ಯರ ಒಂದು ನೇತೃತ್ವದಲ್ಲಿ ಒಂದು ಅಭಿನಂದನಾ ಸಮಾರಂಭವನ್ನು ರಾಮನಗರ ಜಿಲ್ಲೆಯ ಎಲ್ಲ ಹಲವಾರು ಮೂರ್ತಿಗಳ ಒಂದು ನೇತೃತ್ವದಲ್ಲಿ ನಮ್ಮೆಲ್ಲರೂ ಕೂಡ ತುಂಬ ಹೆಮ್ಮೆ ಮಾತನ್ನು ನಾನು ಹೇಳ್ತೇನೆ. ಜೊತೆಗೆ ಈ ಒಂದು ಕಾರ್ಯಕ್ರಮ ರಾಮನಗರ ಜಿಲ್ಲೆಯಲ್ಲಿ ಇದು ಪ್ರಪ್ರಥಮವಾಗಿ ಒಂದು ದೊಡ್ಡ ಸಮಾರಂಭವಾಗಿರೋದ್ರಿಂದ ನಾನು ಇಡೀ ರಾಮನಗರ ಜಿಲ್ಲೆಯ ಎಲ್ಲ ವೀರಶೈವ ಲಿಂಗಾಯತ ಬಂಧುಗಳು ಮತ್ತು ಇತರೆ ಎಲ್ಲ ಸಮಾಜದ ಮುಖ್ಯಸ್ಥರುಗಳ ಒಂದು ಪ್ರಾರ್ಥನೆ ಮಾಡ್ತೇನೆ. ಯಾಕೆಂತಂದರೆ ಮಠಮಾನ್ಯಗಳು ಎಲ್ಲರಿಗೂ ಕೂಡ ಸೇರಿದಾಗಿರ್ತದೆ. ಹಾಗಾಗಿ ಈ ಒಂದು ಅಭಿನಂದನಾ ಸಮಾರಂಭ ನಮ್ಮ ರಾಮನಗರ ತಾಲೂಕು ಮತ್ತು ರಾಮನಗರ ಜಿಲ್ಲೆಯ ಒಂದು ಹೆಮ್ಮೆಯನ್ನು ಪ್ರತಿಬಿಂಬಿಸುವಂಥದ್ದಾಗ್ತದೆ. ಹಾಗಾಗಿ ಎಲ್ಲರೂ ಕೂಡ ಏನು ಪೂಜ್ಯರ ನೇತೃತ್ವ ಮತ್ತು ನಮ್ಮ ದಾಸೋಹ ಸಮಿತಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ರಾಮನಗರ ಜಿಲ್ಲೆಯಾದ್ಯಂತ ಎಲ್ಲರೂ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಳಬೇಕು ಅಂತೇಳಿ ಶ್ರೀಮಠದ ಪರವಾಗಿ ಅಖಿಲ ಭಾರತ ವಿಶ್ವವಿದ್ಯಾಲಯ ಮಹಾಸಭಾದ ಪರವಾಗಿ ಜಿಲ್ಲಾಧ್ಯಕ್ಷನಾಗಿ ನಾನು ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಶರಣ ಶ್ರೀಮಠದ್ದು ಮತ್ತು ಕರಕೋಟಿಗಳ ನೇತೃತ್ವದಲ್ಲಿ ನಮಗೆ ಅಭಿನಂದನಾ ಸಮಾರಂಭ ಸಂತೋಷವಿದೆ. ಈ ಸಮಾರಂಭಕ್ಕೆ ಈಗಾಗಲೇ ನಮ್ಮ ಅಧ್ಯಕ್ಷರು ಎಲ್ಲ ಜನ ಹೇಳಿದ್ದಾರೆ. ಎಲ್ಲ ಹಲವು ಕರಕೋಟಿಗಳ ಜೊತೆಗೆ ಹಿರಿಯರು ಮತ್ತು ಎಲ್ಲ ಸಮಾಜದ ಬಾಂಧವರು ಸಹ ಬಂದು ಬಗ್ಗೆ ಆರೈಸಿದ್ದಾರೆ. ಇದಕ್ಕೆ ತಾವೆಲ್ಲರೂ ಆಗಮಿಸಿ ನಮಗೂ ಸಹ ಶುಭ ಕೊಡಬೇಕು ಅಂತ ಸಂದರ್ಭಕ್ಕೆ ಹೇಳ್ತಾ ಇದ್ದೀವಿ. ಪರಮ ಪೂಜ್ಯರ ಪಾದ ಸ್ಪರ್ಶಗಳಲ್ಲಿ ನಮಸ್ಕರಿಸುತ್ತಾ
ಈ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯಾತಿ ಗಣ್ಯರನ್ನು ಅಭಿನಂದಿಸಿ ಹಾಗೂ ವಿಶ್ವದ, ಜಿಲ್ಲೆಯ, ರಾಜ್ಯದ, ದೇಶದ ಹಾಗೂ ರಾಮನಗರ ತಾಲೂಕಿನ ಪತ್ರಿಕಾ ಮಾಧ್ಯಮದ ಎಲ್ಲ ಟಿವಿ ಮಾಧ್ಯಮದವರಿಗೆ ಮತ್ತು ಪತ್ರಿಕಾ ವರ್ಗದವರಿಗೆ ಅಭಿನಂದಿಸಿ ನನ್ನ ಈ ಅಖಿಲ ಭಾರತ ವೀರಶೈವ ಸಮಾಜದ ವೀರಶೈವ ಲಿಂಗಾಯತ ಸಮಾಜದ ಸಭಾದ ವತಿಯಿಂದ ರಾಮನಗರ ಜಿಲ್ಲೆ ಜಿಲ್ಲಾ ಘಟಕದಿಂದ ಅಧ್ಯಕ್ಷರನ್ನ ಮತ್ತು ನಿರ್ದೇಶಕರನ್ನು ಆಯ್ಕೆ ಮಾಡಿದಂತಹ ಮತ್ತು ತಾಲೂಕಿನ ಅಧ್ಯಕ್ಷರು ಮತ್ತು ನಿರ್ದೇಶಕರನ್ನು ಆಯ್ಕೆ ಮಾಡಿದಂತಹ ಸರ್ವ ಸದಸ್ಯರಿಗೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸುತ್ತಾ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಯಾಕೆಂದರೆ ಆಯ್ಕೆ ಅನಿವಾರ್ಯವಾಗಿದೆ. ಈ ಸಮಾಜದ ವಿದೇಶಿಗಳ ಸಮಾಜದ ಒಂದು ವಿಶೇಷ ವಿಶ್ಲೇಷಣೆಯನ್ನು ಸರ್ಕಾರದ ಮತ್ತು ಸಾಮಾಜಿಕವಾಗಿ ನ್ಯಾಯ ಕೊಡುವಂತಹ ಸನ್ನಿವೇಶಗಳನ್ನು ಸೃಷ್ಟಿ ಮಾಡತಕ್ಕಂಥದ್ದು ಹಲವು ಚರಮೂರ್ತಿಗಳಿಗೆ ಮಠಕ್ಕೆ ಮಾತ್ರ ಸೀಮಿತವಾಗಿತ್ತು. ಈ ಸಮಾಜದಲ್ಲಿ ಆ ಸೀಮಿತತೆಯನ್ನು ಗಳಿಸ್ಕೊಳ್ತಕ್ಕಂಥ ಮಹಾಸಭಾ ವೀರಶೈವ ಮಹಾಸಭಾದ ಒಂದು ಸಮಿತಿಯನ್ನು ಘಟಕವನ್ನು ಪ್ರಾರಂಭ ಮಾಡಿ ಸರ್ಕಾರ ಮತ್ತು ವೀರಶೈವ ಸಮಾಜ ಈ ಸಮಾಜಕ್ಕೂ ಇರ್ತಕ್ಕಂಥ ನ್ಯೂನತೆಗಳು ಮತ್ತು ಸಮಸ್ಯೆಗಳನ್ನು ಹೋಗಲಾಡಿಸ್ತಕ್ಕಂಥ ವಿದ್ಯಾ, ಆಹಾರ ಮತ್ತು ಸೌಕರ್ಯಗಳನ್ನು ಕೊಡುವಂತಹ ಒಂದು ಬಡತನದ ರೇಖೆಯನ್ನು ಕುರಿತಕ್ಕಂಥ ಸಾಮಾನ್ಯ ಕೆಲಸವನ್ನು ಕೂಡ ಈ ತನಕ ಮಾಡಿರಲಿಲ್ಲ. ಈ ಮೂಲಕ ಸರ್ವ ಸದಸ್ಯರಿಗೆ ಆಯ್ಕೆ ಮಾಡಿದಂಥ ಈ ಸಮಿತಿಯ ಸರ್ವ ಸದಸ್ಯರಿಗೆ ಅಭಿನಂದಿಸಿ ನಾನು ಮತ್ತೊಮ್ಮೆ ಈ ಸದಸ್ಯರುಗಳು, ಅಧ್ಯಕ್ಷರುಗಳು ಸರ್ವ ರೀತಿಯಲ್ಲಿ ತಮ್ಮ ಕರ್ತವ್ಯವನ್ನು ಸಮಾಜಕ್ಕೆ ಕೊಡ್ತಾರೆ ಅಂತಕ್ಕಂಥ ಹೇಳಿ ಈ ಸಂದರ್ಭದಲ್ಲಿ ಮಾತನಾಡಲು ಅವಕಾಶ ಕೊಟ್ಟಂತ ಪತ್ರಿಕಾ ಮಾಧ್ಯಮದವರಿಗೆ ಮತ್ತು ವೇದಿಕೆಯಲ್ಲಿ ಇರ್ತಕ್ಕಂಥ ಗಣ್ಯಾತಿ ಗಣ್ಯರಿಗೆ ಆಧ್ಯಾತ್ಮಿಕ, ಧಾರ್ಮಿಕ, ಸಾಮಾಜಿಕವಾದ ನ್ಯಾಯವನ್ನು ಕೊಡುವಂತಹ ಒಂದು ಕಟ್ಟುನಿಟ್ಟಿನ ನಿರ್ಧಾರಗಳನ್ನ ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಅಧ್ಯಕ್ಷರು, ನಿರ್ದೇಶಕರು ಆಯ್ಕೆಯಾಗಿರ್ತಕ್ಕಂಥ ತಗೊಳ್ತಾರೆ ಅಂತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಗಳನ್ನು ಅವಕಾಶ ಕೊಟ್ಟಂತ ಪರಮ ಪೂಜ್ಯ ವೇದಿಕೆಯಲ್ಲಿ ಇರ್ತಕ್ಕಂಥ ಸಭಾಧ್ಯಕ್ಷರಿಗೆ ವಲಸೆ ನಿಮ್ಮೆಲ್ಲರೂ ಕೊಡ್ತಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.